ನೀನು ನನ್ನ ಜೀವನಕ್ಕೆ ಬಂದದ್ದು ಒಂದು ಕಾಕತಾಳೀಯ. ಆದರೆ ನೀನು ನನ್ನ ಬಿಟ್ಟು ಹೋಗ್ಬಿಟ್ರೆ ಅದು ನನ್ನ ದೊಡ್ಡ ತಪ್ಪಾಗ್ಬೋದು. ಆ ಮಾತು ಹೇಳಿದಾಗ ಶ್ರದ್ಧಾ ಸ್ವಲ್ಪ ನಗ್ತಾಳೆ. ಡ್ರಾಮಾ ಮಾಡಬೇಡ ಮಾರಾಯ ಅಂದ್ಲು. ಆ ದಿನ ಅವರಿಬ್ಬರು ಒಂದು ಕಾಫಿ ಶಾಪ್ನಲ್ಲಿ ಕುಳಿತು ಮಾತಾಡ್ತಾ ಇದ್ರು. ಆ ಕ್ಷಣ ಅವರಿಗೆ ಗೊತ್ತೇ ಇರಲಿಲ್ಲ, ಒಂದಿನ ಇದೇ ಪ್ರೇಮ ಕಥೆ ಎಲ್ಲರನ್ನ ಆಶ್ಚರ್ಯಪಡಿಸುವಂತಹ ಒಂದು ಕ್ರೈಮ್ ಕಥೆಯಾಗತ್ತೆ ಅಂತ. ದೆಹಲಿ ನಗರ, ಹಗಲು ಜನರ ಗದ್ದಲ, ರಾತ್ರಿ ಬೆಳಕುಗಳಿಂದ ತುಂಬಿದಂತಹ ರಸ್ತೆ. ಆ ನಗರದಲ್ಲಿ ಹೊಸ ಕೆಲಸಕ್ಕೆ ಬಂದಿದ್ದಂಥವಳು ಶ್ರದ್ಧಾ. ತುಂಬ ಮುದ್ದಾದ ಹುಡುಗಿ, ನೋಡೋಕೆ ಬಹಳ ಸುಂದರವಾದ ಹೆಣ್ಣು. ತುಂಬ ಫ್ರೀ ಮೈಂಡು, ಖುಷಿಯಾಗಿ ನಗುವಂತಹ ಹುಡುಗಿ. ಆಫೀಸ್ನಲ್ಲಿ ಎಲ್ಲರ ಜೊತೆ ಬೆರೀತಾಳೆ, ಬೋಲ್ಡ್ ಆಗಿರ್ತಾಳೆ, ಪಟಪಟ ಅಂತ ಮಾತಾಡ್ತಾಳೆ. ಒಂದಿನ ಆಫೀಸ್ ಟ್ರೈನಿಂಗ್ನಲ್ಲಿ ಅವಳಿಗೆ ಪರಿಚಯವಾಯಿತು ಅಫ್ತಾಬ್ ಅಂತ. ಮೊದಲ ದಿನವೇ ಅವನು ಒಂದು ಜೋಕನ್ನು ಹೇಳ್ತಾನೆ, ಅದಕ್ಕೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ. ಆದರೆ ಹೆಚ್ಚು ನಕ್ಕವಳು ಶ್ರದ್ಧಾ. ಆ ದಿನದಿಂದಲೇ ಅವರ ಮಧ್ಯೆ ಒಂದು ಸಣ್ಣ ಸ್ನೇಹ ಅನ್ನೋದು ಆರಂಭವಾಗುತ್ತಾ ಹೋಗುತ್ತೆ. ಮೊದಲಿಗೆ ಸಾಮಾನ್ಯ ಮಾತುಗಳು, ಎಲ್ಲರ ಹಾಗೆ ಊಟ ಆಯ್ತಾ, ತಿಂಡಿ ಆಯ್ತಾ, ಕೆಲಸ ಹೇಗಿದೆ, ದಿನ ಹೇಗಿದೆ, ವೀಕೆಂಡ್ ಪ್ಲ್ಯಾನ್ ಏನು, ಇಷ್ಟೇ. ಆ ಮಾತುಗಳು ನಿಧಾನವಾಗಿ ನಿಧಾನವಾಗಿ ದೊಡ್ಡ ಮಾತುಗಳಾಗ್ತವೆ. ಪ್ರತಿದಿನ ಚಾಟಿಂಗ್ವರೆಗೂ ಹೋಗುತ್ತೆ. ಪ್ರತಿ ರಾತ್ರಿ ಲಾಂಗ್ ಕಾಲು. ಕೆಲ ದಿನಗಳಲ್ಲಿ ಆ ಸ್ನೇಹ ಪ್ರೀತಿಯಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಒಂದಿನ ಸಂಜೆ ದೆಹಲಿ ಮೆಟ್ರೋ ಹತ್ತಿರ ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ, ಒಳ್ಳೆ ಪ್ರೇಮಿಗಳ ಹಾಗೆ. ಆಫ್ತಾಬ್ ಅಚಾನಕ್ಕಾಗಿ ನಿಂತ್ಕೊಳ್ತಾನೆ. ಶ್ರದ್ಧಾ ಶ್ರದ್ಧಾ, ನನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ ಹೇಳ್ತಾನೆ. ಹೇಳು. ನಾನು ನಿನ್ನ ಜೊತೆ ಇಡೀ ಜೀವನ ಇರಬೇಕು ಅಂತ ಅನ್ನಿಸ್ತಿದೆ. ಶ್ರದ್ಧಾ ಸ್ವಲ್ಪ ಆಶ್ಚರ್ಯ ಪಡ್ತಾಳೆ. ಆದರೆ ಅವಳ ಮುಖದಲ್ಲಿ ಒಂದು ಸಣ್ಣದಾದ ನಗು ಕೂಡ ಮೂಡುತ್ತೆ. ನನಗೂ ಹಾಗೆ ಅನ್ನಿಸ್ತದೆ. ಆ ಕ್ಷಣ ಅವರ ಪ್ರೇಮ ಕಥೆ ಆರಂಭವಾಗುತ್ತೆ. ಏನೋ ಮದುವೆಯಾದ ವಸ್ತ್ರದಲ್ಲಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ತುಂಬ ಸುಂದರವಾಗಿದೆ ಜೀವನ ಅನ್ಸೋಕೆ ಆಕೆಗೆ ಶುರುವಾಗುತ್ತೆ. ಸಿನಿಮಾ, ಲಾಂಗ್ ಡ್ರೈವು, ಕಾಫಿ ಡೇಟು, ಹೋಟ್ಲಲ್ಲಿ ಊಟ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳು ಎಲ್ಲಂದರೆ ಅಲ್ಲಿ ಜಗಮಗಿಸ್ತಾ ಇದ್ವು. ನೋಡಿದವರಿಗೆ ಅಬ್ಬಾ ಇದು ಒಂದು ಪರ್ಫೆಕ್ಟ್ ಕಪಲ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಪ್ರತಿ ಕಥೆಯಲ್ಲೂ ಒಂದು ಸಣ್ಣ ತಿರುವು ಖಂಡಿತ ಇದ್ದೇ ಇರ್ತದೆ ನೋಡಿ. ಒಂದಿನ ಅವ್ರ ನಡುವಿನ ಮಾತುಗಳಲ್ಲಿ ಏನೋ ಚಿಕ್ಕ ಪುಟ್ಟ ಬದಲಾವಣೆ ಅನ್ನೋದು ಶುರುವಾಯಿತು. ಈ ಪುಟ್ಟ ಪುಟ್ಟ ವಿಷಯಕ್ಕೆ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ. ಮಾತನ್ನೋದು ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಮುನ್ಸು ದಿನಗಳು, ವಾರಗಳು, ತಿಂಗಳುಗಳು ಆಗುತ್ತೆ. ಅವರು ಶ್ರದ್ಧಾ ಅದನ್ನು ಸೀರಿಯಸ್ ಆಗೇ ತೆಗೆದುಕೊಳ್ಳಲ್ಲ. ಅವನ ಪಾಡಿಗೆ ಅವನಿದ್ದಾನೆ, ನನ್ನ ಪಾಡಿಗೆ ನಾನಿದ್ದೀನಿ ಅನ್ನೋ ಥರ. ಇದು ಸಾಮಾನ್ಯ ಜಗಳ ಅಂತ ಅಂದ್ಕೊತಾಳೆ. ಆದರೆ ಅವಳಿಗೆ ಗೊತ್ತೇ ಇರಲಿಲ್ಲ, ಈ ಸಂಬಂಧದ ಹಿಂದೆ ಇನ್ನೊಂದು ರಹಸ್ಯ ಮರೆಮಾಡಿ ಕೂತಿದೆ ಅಂತ ಹೇಳಿ. ಆ ದಿನದ ನಂತರ ಅವರ ಜೀವನ ಹೊರಗಿನಿಂದ ನೋಡಿದವ್ರಿಗೆ ತುಂಬ ಸುಂದರವಾಗಿಯೇ ಕಾಣ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು, ಕಾಫಿ ಡೇಟ್ಗಳು, ಲಾಂಗ್ ಡ್ರೈವ್ಗಳು. ಆದರೆ ನಿಜವಾದ ಕತೆ ಅವರಿಬ್ಬರ ನಡುವೆ ಮಾತ್ರ ನಡೀತಾ ಇತ್ತು. ಅವರಿಬ್ಬರ ನಡುವೆ ಇರೋಕೆ ಯಾರೂ ಇಲ್ಲ. ಅತ್ತೆ ಮಾವ, ಅಪ್ಪ ಅಮ್ಮ, ಇವರು ಯಾರ ಟಚ್ಚಲ್ಲೂ ಕೂಡ ಇರಲಿಲ್ಲ. ಒಂದು ರಾತ್ರಿ ಶ್ರದ್ಧಾ ಕಿಚನ್ನಲ್ಲಿ ನಿಂತು ಕಾಫಿಯನ್ನು ಮಾಡ್ತಾ ಇದ್ದಾಳೆ. ಆಫ್ತಾಬ್ ಸೋಫಾದಲ್ಲಿ ಮೊಬೈಲ್ ನೋಡ್ತಾ ಇದ್ದಾನೆ. ನೀನು ಮತ್ತೆ ಇಷ್ಟು ಲೇಟಾಗಿ ಮನೆಗೆ ಬಂದಿಯಲ್ಲ? ಆಫ್ತಾಬ್ ನಾರ್ಮಲ್ ಆಗಿ ಕೇಳ್ತಾನೆ. ಆಫೀಸ್ ಕೆಲಸ ಜೋರಾಗಿತ್ತು ಅಂದ್ಲು ಶ್ರದ್ಧಾ. ಆ ಮಾತು ಕೇಳಿದ ಕೂಡಲೇ ಆಫ್ತಾಬ್ ಸ್ವಲ್ಪ ಮುಖವನ್ನು ಬದಲು ಮಾಡ್ತಾನೆ. ಅವನ ಮುಖದಲ್ಲೇನೋ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ. ಪ್ರತಿದಿನ ಅದೇ ಉತ್ತರ ಕೊಡ್ತೀಯಲ್ಲ ಶ್ರದ್ಧಾ? ಸ್ವಲ್ಪ ಕೋಪಗೊಳ್ತಾಳೆ. ಆದರೆ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿಲ್ವಾ? ಅವರಿಬ್ಬರ ನಡುವೆ ಈಗ ಸಣ್ಣ ಸಣ್ಣದಾಗಿ ಜಗಳ ಅನ್ನೋದು ಶುರುವಾಗುತ್ತೆ. ಇದೇ ರೀತಿ ಸಣ್ಣ ಪುಟ್ಟ ಜಗಳ ಮಾತಿಗೂ ಶುರುವಾಗ್ತಿತ್ತು. ಮೊದಲಿಗೆ ಇದು ಸಾಮಾನ್ಯ ಜಗಳಗಳೇ ಪ್ರತಿ ಕಪಲ್ ನಡುವೆ ಆಗುವಂಥದ್ದು. ಜಗಳ ಮಾಡಲಿಲ್ಲ ಅಂದರೆ ಅವರು ಗಂಡ ಹೆಂಡ್ತಿನೇ ಅಲ್ಲ ಅನ್ನೋ ಮಾತಿದೆ. ಆದರೆ ದಿನಗಳು ಕಳೆದಂತೆ ಆ ಜಗಳಗಳು ಹೆಚ್ಚಾಗಿರುವಾದವು. ಒಮ್ಮೆ ಮಾತು, ಒಮ್ಮೆ ಮೌನ, ಒಮ್ಮೆ ನಗು, ಮತ್ತೊಮ್ಮೆ ದೂರ. ಶ್ರದ್ಧಾ ಕೆಲವೊಮ್ಮೆ ತನ್ನ ಸ್ನೇಹಿತೆಯ ಬಳಿ ಹೇಳ್ತಾ ಇದ್ಲು, ಈ ರೀತಿ ಆಗ್ತಾ ಇದೆ ಕಣೆ ಅಂತ. ಅವನು ಕೆಲವೊಮ್ಮೆ ತುಂಬ 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 ಕಾಳಜಿ ತೋರಿಸ್ತಾನೆ. ಆದರೆ ಕೆಲವೊಮ್ಮೆ ತುಂಬ ಅಂದರೆ ಬಹಳ ವಿಚಿತ್ರವಾಗಿ ನನಗೆ ಹಿಂಸೆ ಆಗೋ ಹಾಗೆ ವರ್ತಿಸ್ತಾನೆ ಅಂತ. ಸ್ನೇಹಿತೆ ನಗುತ್ತಾ ಹೀಗೆ ಹೇಳ್ತಿದ್ಲು, ಹೌದು ಕಣೆ, ಪ್ರೀತಿ ಅಂದ್ರೇ ಹೀಗೆ, ಪ್ರೀತಿಯಲ್ಲಿ ಖಂಡಿತ ಹೀಗೆ ಇರುತ್ತೆ, ಇದೆಲ್ಲ ಈ ಪ್ರೀತಿಯ ಲಕ್ಷಣ ಅಂತ ಹೇಳ್ತಿದ್ಲು. ಶ್ರದ್ಧಾ ಕೂಡ ಅದನ್ನು ಅಷ್ಟೇ ಹೌದಾ ಅಂದ್ಕೊಂಡ್ಳು. ಆದರೆ ಒಂದು ದಿನ ಅವಳು ತನ್ನ ಮನೆಯವರಿಗೆ ಫೋನ್ ಮಾಡಿದಾಗ ಅಮ್ಮ ಕೇಳಿದರು, ನೀನು ಖುಷಿಯಾಗಿದ್ದೀಯಾ ಅಮ್ಮ ಅಂತ. ಶ್ರದ್ಧಾ ಸ್ವಲ್ಪ ಕ್ಷಣ ಮೌನವಾಗಿದ್ಲು. ನಂತರ ನಗುತ್ತಾ ಹೇಳಿದ್ಲು, ಹೌದಮ್ಮ, ಎಲ್ಲವೂ ಚೆನ್ನಾಗಿದೆ. ಆದರೆ ಅವಳ ಮನಸ್ಸಿನ ಒಳಗೆ ಒಂದು ಸಣ್ಣ ಸಂಶಯ ಅನ್ನೋದು ಉಟ್ಕೊಳ್ಳುತ್ತೆ. ಯಾಕಂದರೆ ಅವಳು ಲವ್ ಮ್ಯಾರೇಜ್ ಆಗಿದ್ಲು. ಅಪ್ಪ ಅಮ್ಮನ
ಒಂದು ಆಸೆಗೆ ಬೆಲೆ ಕೊಟ್ಟವಳಲ್ಲ. ಆನಂತರ ಕೆಲವು ದಿನಗಳು ಕಳೆದ್ವು. ಆಫ್ತಾಬ್ ಮತ್ತೆ ಸಾಮಾನ್ಯವಾಗಿ ವರ್ತಿಸೋಕೆ ಶುರು ಮಾಡ್ದ. ನಾರ್ಮಲ್ ಆಗುತ್ತಾ ಬಂತು ದಿನ. ಮತ್ತೆ ಸಿನಿಮಾ ನೋಡೋಕೆ ಹೋಗ್ತಿದ್ರು, ಡೇಟ್ ಮಾಡ್ತಾ ಇದ್ರು, ಹೋಟ್ಲಲ್ಲಿ ಊಟ ಮಾಡ್ತಿದ್ದು. ಶ್ರದ್ಧಾ ಯೋಚಿಸಿದ್ಲು, ಓಹೋ, ಬಹುಶಃ ನಮ್ಮ ಜಗಳಗಳೆಲ್ಲ ಮುಗ್ದೋಯ್ತಪ್ಪ, ನಾವು ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ದೀವಿ ಅಂತ. ಆದರೆ ಒಂದು ರಾತ್ರಿ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಎಲ್ಲವನ್ನ ಸಂಪೂರ್ಣವಾಗಿ ಬದಲಿಸ್ತು. ಆ ದಿನದ ನಂತರ ಶ್ರದ್ಧಾ ಯಾರಿಗೂ ಕಾಣಿಸ್ಲೇ ಇಲ್ಲ. ಅವಳ ಫೋನ್ ಆಫ್ ಆಯಿತು, ಮೆಸೇಜ್ಗಳಿಗೆ ಉತ್ತರ ಇಲ್ಲ. ಮೊದಲಿಗೆ ಸ್ನೇಹಿತರು ಯೋಚಿಸಿದ್ರು ಅವಳು ತುಂಬ ಬ್ಯುಸಿಯಾಗಿದ್ದಾಳೆ, ಗಂಡನ ಜೊತೆ ಇದೆ. ಆದರೆ ದಿನಗಳು ಕಳೆದಂತೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಮೂಡೋಕೆ ಶುರು ಮಾಡುತ್ತೆ, ಶ್ರದ್ಧಾ ಎಲ್ಲಿಗೋದ್ಲು? ಶ್ರದ್ಧಾ ಹಲವು ದಿನಗಳಿಂದ ಯಾರಿಗೂ ಕೂಡ ಸಂಪರ್ಕದಲ್ಲಿಲ್ಲ. ಮೊದಲಿಗೆ ಸ್ನೇಹಿತರು ಅದನ್ನು ಹೆಚ್ಚು ಗಮನಿಸಲಿಲ್ಲ. ಅವ್ರಿಗೂ ಯಾಕೋ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಅವಳು ತುಂಬ ಬ್ಯುಸಿ ಇರ್ಬೋದು ಅಂತಲೂ ಒಮ್ಮೊಮ್ಮೆ ಅಂದ್ಕೊಂಡು ಸುಮ್ಮನಾಗ್ತಿದ್ರು. ಆದರೆ ದಿನಗಳು, ವಾರಗಳು, ತಿಂಗಳುಗಳು ಫೋನ್ ಆಫೇ ಆಗೇ ಇತ್ತು. ಮೆಸೇಜ್ಗೆ ಉತ್ತರನೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಪೋಸ್ಟ್ ಇಲ್ಲ, ಚಟುವಟಿಕೆ ಇಲ್ಲ, ಆ್ಯಕ್ಟಿವ್ ಆಗಿಲ್ಲ. ಅದರಿಂದ ಕುಟುಂಬದವ್ರಿಗೂ ಕೂಡ ಆತಂಕ ಶುರುವಾಯಿತು. ತನ್ನ ತಾಯಿಗೂ ಕೂಡ ತಿಂಗಳಾರ್ಗಟ್ಲೆ ಫೋನ್ ಮಾಡಲೇ ಇಲ್ಲ. ಆಕೆ ಫೋನ್ ಮಾಡಿದ್ರು ಇವಳಿಂದ ಯಾವುದೇ ರಿಪ್ಲೈ ಇಲ್ಲ. ಒಂದಿನ ಶ್ರದ್ಧಾ ತಂದೆ ಪೊಲೀಸರಿಗೆ ಕೊನೆಗೂ ಹೋಗಿ ದೂರನ್ನು ನೀಡೇ ಬಿಡ್ತಾರೆ. ನಮ್ಮ ಮಗಳು ಹಲವು ದಿನಗಳಿಂದ ಸಂಪರ್ಕದಲ್ಲಿಲ್ಲ. ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಮೊದಲಿಗೆ ಅವರು ಮಾತಾಡಿದಂತಹ ವ್ಯಕ್ತಿನೇ ಆಫ್ತಾಬ್. ಶ್ರದ್ಧಾ ಈಗ ಎಲ್ಲಿದ್ದಾಳೆ ಅಂತ ಪೊಲೀಸರು ಕೇಳ್ತಾರೆ. ಆ ಸಮಯದಲ್ಲಿ ಅವರಿಗೆ ಕೆಲವು ವಿಚಿತ್ರ ಸಂಗತಿಗಳು ಗೊತ್ತಾದವು. ಕೆಲವರು ಸ್ನೇಹಿತರು ಹೇಳ್ತಾರೆ ಶ್ರದ್ಧಾ ಕೆಲವೊಮ್ಮೆ ಜಗಳದ ಬಗ್ಗೆ ಹೇಳ್ತಾ ಇದ್ಲು ಅಂತ. ಅದರಿಂದ ಪೊಲೀಸರು ಇನ್ನಷ್ಟು ಅವನ ಮೇಲೆ ಶಂಕೆ ಮಾಡ್ತಾರೆ. ನಂತರ ತನಿಖೆ ಇನ್ನಷ್ಟು ಗಂಭೀರ ಆಗುತ್ತೆ. ಪೊಲೀಸರು ಆಫ್ತಾಬ್ ಮನೆ, ಅವನ ಚಟುವಟಿಕೆ, ಅವ್ನು ಮಾಡೋ ಕೆಲಸ ಎಲ್ಲವನ್ನ ಪರಿಶೀಲಿಸ್ತಾರೆ. ಅಲ್ಲಿ ಸಿಕ್ಕ ಕೆಲವು ಸಾಕ್ಷ್ಯಗಳು ಆ ಪ್ರಕರಣವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಆ ಸಾಕ್ಷ್ಯಗಳ ನಂತರ ಪೊಲೀಸರು ಮತ್ತೆ ಆಫ್ತಾಬನ್ನು ಪ್ರಶ್ನಿಸ್ತಾರೆ. ಈ ಸಮಯದಲ್ಲಿ ನಿಧಾನವಾಗಿ ಒಂದು ಭಯಾನಕ ಸತ್ಯ ಹೊರಬರುತ್ತೆ. ಶ್ರದ್ಧಾ ಕಾಣೆಯಾಗಿರಲಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ ದಿನ ಅವರಿಬ್ಬರ ನಡುವೆ ನಡೆದ ಗಂಭೀರ ಜಗಳದ ವೇಳೆ ಕೋಪದ ಕ್ಷಣದಲ್ಲಿ ಆಫ್ತಾಬ್ ಅವಳ ಮೇಲೆ ದಾಳಿ ಮಾಡಿರ್ತಾನೆ. ಆ ದಾಳಿಯಿಂದ ಶ್ರದ್ಧಾ ಜೀವ ಕಳೆದುಕೊಂಡ್ಳು. ನಂತರ ನಡೆದ ತನಿಖೆಯಲ್ಲಿ ಅಲ್ಲಿ ಏನೇನಾಗಿದೆ ಅಂತ ಪ್ರಕರಣದ ಹಿಂದೆ ಇದ್ದ ಭಯಾನಕ ಸತ್ಯಗಳು ಒಂದೊಂದೇ ಹೊರಬಿದ್ವು. ಆ ಘಟನೆ ದೇಶಾದ್ಯಂತ ದೊಡ್ಡ ಕ್ರೈಮ್ ಪ್ರಕರಣವಾಗಿ ಸುದ್ದಿಯಾಗಿತ್ತು. ಈ ಕಥೆಯನ್ನು ನಾನು ರಿಯಲ್ ಕ್ರೈಮ್ ಘಟನೆಯಿಂದ ಪ್ರೇರಣೆ ಪಡೆದು ಬರೆದಿರುವಂಥದ್ದು. ನಿಮಗೆ ಬಹುಶಃ ಎಲ್ಲರಿಗೂ ಜ್ಞಾಪಕ ಇರಬಹುದು, ಇದು ದೆಹಲಿಯಲ್ಲಿ ನಡೆದಂತಹ ಒಂದು ಭಯಾನಕ ಪ್ರಕರಣವನ್ನು ಆಧರಿಸಿದೆ. ಒಂದು ಸಮಯದಲ್ಲಿ ಪ್ರೀತಿಯಿಂದ ಆರಂಭವಾದಂತಹ ಒಂದು ಸಂಬಂಧ ಕೊನೆಗೆ ಕೋಪ ಮತ್ತು ತಪ್ಪಾದ ನಿರ್ಧಾರಗಳಿಂದ ಎಷ್ಟು ಭಯಾನಕವಾದ ತಿರುವು ಪಡೆಯಬಹುದು ಅನ್ನೋದನ್ನು ಈ ಘಟನೆ ನಿಮಗೆ ನೆನಪಿಸುತ್ತೆ. 35 ತುಂಡುಗಳಾಗಿ ಮಾಡಿರುವಂತಹ ಈ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಕಥೆಯ ಉದ್ದೇಶ ಯಾರನ್ನ ಸೆನ್ಸಿಬಲ್ ಆಗಿ ಮಾಡೋದಲ್ಲ, ತೋರಿಸೋದಲ್ಲ, ಆದರೆ ಒಂದು ಸಂದೇಶವನ್ನು ನೀಡೋದಾಗಿತ್ತು. ಕೋಪದ ಕ್ಷಣದಲ್ಲಿ ಅಥವಾ ತಪ್ಪಾದ ಯೋಚನೆಯಲ್ಲಿ ಯಾರು ಇಂತಹ ಅಪರಾಧವನ್ನು ದಯವಿಟ್ಟು ಮಾಡಬಾರದು ಅಂತ. ಜೀವನ ತುಂಬ ಅಮೂಲ್ಯ ಮತ್ತು ಪ್ರತಿಯೊಬ್ಬರ ಜೀವಕ್ಕೂ ಗೌರವ ಕೊಡಬೇಕು.